तस्मै प्राणादिप्रभविष्णवे अनन्दानन्दसान्द्राय वासुदेवाय वेधसे नौमिन्याय सुधाधिकृज्जयमुनीन् श्रीपादरात्सन्मनीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरान्निधीन् श्री सत्यव्रतराघवेन्द्रमुनिपान् सद्बोधसध्यालपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारधुष्वाणम् शास्त्रज्ञेषु च वत्सलं दीनभक्तोद्धारकम् सत्यात्मानं गुरुं भजे विद्यापीठविधातारं विद्यावारिधिचन्दिरम् विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। ನಿನ್ನೆ ದಿವಸ ಎರಡನೇ ಮಂತ್ರದ ಕೆಲವು ಭಾಗಗಳಾಗಿದೆ. ಮುಂದಿನ ಭಾಗವನ್ನ ಪ್ರಯತ್ನ ನ ಕಲಾನಾಂ ಉತ್ಪತ್ತೌ ಅಯಮೇವ ಕ್ರಮಃ ಜ್ಞಾತವ್ಯಃ ತಥಾ ಸತಿ ಏತಸ್ಮಾದಿತಿ ಮಂತ್ರ ವಿರೋಧ. ಈಗ ಏನು ದೇಹದ ಷೋಡಶ ಕಲೆಗಳನ್ನು ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಹೇಳಿದ ಉಪನಿಷತ್ತಿನಲ್ಲಿ ಹೇಳಿದ ಕ್ರಮವೇ ಕಲೆಗಳ ಉತ್ಪತ್ತಿ ಕ್ರಮ ಅಂತ ತಿಳಿಯಬಾರದು. ನ ಕಲಾನಾಂ ಉತ್ಪತ್ತೌ ಅಯಮೇವ ಕ್ರಮಃ ಜ್ಞಾತವ್ಯಃ. ಇಲ್ಲಿ ಹೇಳಿದ ಕ್ರಮ ಏನು ಅಂತಂದ್ರೆ ಪ್ರಾಣ, ಅನಂತರ ಶ್ರದ್ಧಾ, ಅನಂತರ ಆಕಾಶ, ವಾಯು, ಪಂಚಭೂತಗಳು, ಆಮೇಲೆ ಇಂದ್ರಿಯಗಳು, ಆಮೇಲೆ ಮನಸ್ಸು. ಹೀಗೆ ಇಲ್ಲಿ ಒಂದು ಕ್ರಮ ಹೇಳಿದ್ದಾರೆ. ಈ ಕ್ರಮ ಇದು ತಿಳಿದುಕೊಳ್ಳುವ ಉತ್ಪತ್ತಿಯ ಕ್ರಮ ಅಲ್ಲ. ಇದನ್ನೇ ಉತ್ಪತ್ತಿ ಕ್ರಮ ಅಂತ ಹೇಳಿದರೆ ಆಗ ಏತಸ್ಮಾತ್ ಎನ್ನುವುದಾಗಿ ಶ್ರೀಮದಾಚಾರ್ಯ ಏನ್ ಭಾಷ್ಯದಲ್ಲಿ ಪ್ರಮಾಣದ ಮಂತ್ರದ ಉಲ್ಲೇಖ ಮಾಡಿದ್ದಾರೆ ಅದರ ವಿರೋಧ ಅಂತ ಬರ್ತದೆ. ಆ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪುರುಷನಿಂದ ಪರಮಾತ್ಮನಿಂದ ಪ್ರಾಣ, ಶ್ರದ್ಧಾ, ಅನಂತರ ಮನಸ್ಸು, ಅನಂತರ ಸರ್ವೇಂದ್ರಿಯಗಳು, ಅನಂತರದಲ್ಲಿ ಪಂಚಭೂತಗಳು, ಹೀಗೆ ಇಲ್ಲಿ ಉಲ್ಲೇಖಿತವಾಗಿದೆ. ಪ್ರಾಣಾನಂತರ ಶ್ರದ್ಧಾ, ಶ್ರದ್ಧಾನಂತರದಲ್ಲಿ ಮನಸ್ಸು ಅಂತ ಇಲ್ಲಿ ಶ್ರೀಮದಾಚಾರ್ಯರು ಭಾಷ್ಯೋಕ್ತವಾದ ಮಂತ್ರದಲ್ಲಿ ಹೇಳಿದ್ದಾರೆ. ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ ಸರ್ವೇಂದ್ರಿಯಾಣಿ ಚ ಎಂಬುದಾಗಿ. ಅನಂತರದಲ್ಲಿ ಖಂ ವಾಯುರ್ ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ ಇತಿ ಮಂತ್ರೋಕ್ತಃ ಏವ ಕ್ರಮಃ ಉತ್ಪತ್ತಿ ಕ್ರಮಃ. ಇಲ್ಲಿ ನಿರ್ದೇಶ ಮಾಡಿದ್ದಾರೆ ನಿಜ. ಪೃಥಿವಿ, ಪಂಚಭೂತಗಳು, ಇಂದ್ರಿಯಗಳು ಆದ ಮೇಲೆ ಮನಸ್ಸನ್ನ ಉಲ್ಲೇಖ ಮಾಡಿದ್ದಾರೆ ಉಪನಿಷತ್ತಿನಲ್ಲಿ. ನಿಜವಾಗಿ ಇದು ಉತ್ಪತ್ತಿಯ ಕ್ರಮ ಅಲ್ಲ. ಉತ್ಪತ್ತಿಯ ಕ್ರಮ ಪ್ರಾಣಾನಂತರದಲ್ಲಿ ಶ್ರದ್ಧಾ, ಶ್ರದ್ಧಾನಂತರದಲ್ಲಿ ಮನಸ್ಸು, ಆಮೇಲೆ ಸರ್ವೇಂದ್ರಿಯಗಳು, ಅನಂತರದಲ್ಲಿ ಪಂಚಭೂತಗಳು. ಹೀಗೆ ಇದು ಉತ್ಪತ್ತಿಯ ಕ್ರಮವೇ ಹೊರತು ಉಪನಿಷತ್ತಿನಲ್ಲಿ ತೋರಿದ ಕ್ರಮ ಇದು ಉತ್ಪತ್ತಿಯ ಕ್ರಮ ಅಲ್ಲ.
ತತ್ರ ಮನಸಃ ಅನಂತರಂ ಇಂದ್ರಿಯಾಣಾಂ ತತಃ ಭೂತಾನಾಂಚ ಜನ್ಮಶ್ರವಣಾತ್. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಉದಾಹರಿಸಿದ ಮಂತ್ರ, ಆ ಮಂತ್ರದಲ್ಲಿ ಪ್ರಾಣ ಅನಂತರದಲ್ಲಿ ಮನಸ್ಸನ್ನ ಹೇಳಿದ್ದಾರೆ, ಅನಂತರ ಇಂದ್ರಿಯ, ಅನಂತರ ಭೂತಗಳ ಜನ್ಮವನ್ನು ಆ ಮಂತ್ರ ಹೇಳ್ತಾ ಇದೆ. ಏತದ್ವಾಕ್ಯ ವಿರೋಧಾತ್ ಮಂತ್ರೇ ಏವ ಕಿಂ ನಾನ್ಯಥಾ ವ್ಯಾಖ್ಯಾಯತೆ, ಮಂತ್ರಃ ಏವ ಕಿಂ ನಾನ್ಯಥಾ ವ್ಯಾಖ್ಯಾಯತೆ ಇತ್ಯತಃ ಆಹ ನಹಿ. ಅಲ್ಲ, ಉಪನಿಷತ್ತಿನಲ್ಲಿ ಏನೊಂದು ಕ್ರಮ ಹೇಳಿದ್ದಾರೆ, ಕಲ ಇವುಗಳ ಪಂಚೋಡಶ ಕಲೆಗಳ ಉತ್ಪತ್ತಿ ಕ್ರಮ ಏನು ಹೇಳಿದ್ದಾರೆ, ಇದು ಉತ್ಪತ್ತಿ ಕ್ರಮ ಅಲ್ಲ. ಭಾಷ್ಯದಲ್ಲಿ ಶ್ರೀಮದಾಚಾರ್ಯನು ಏತಸ್ಮಾತ್ ಎಂಬುದಾಗಿ ಮಂತ್ರವನ್ನು ಹೇಳಿದ್ದಾರಲ್ಲ, ಅಲ್ಲಿ ಹೇಳಿದ್ದೇನೆ ಉತ್ಪತ್ತಿಯ ಕ್ರಮ. ಪ್ರಾಣಾನಂತರದಲ್ಲಿ ಶ್ರದ್ಧಾ, ಶ್ರದ್ಧಾನಂತರದಲ್ಲಿ ಮನಸ್ಸು, ಈ ಕ್ರಮ ಸರಿಗಿದೆಯೇ ಹೊರತು ಉಪನಿಷತ್ತಿನಲ್ಲಿ ಹೇಳಿದ್ದು ಕ್ರಮ ಹೇಳಿದ್ದಾರೆ, ಆ ಕ್ರಮ ಉತ್ಪತ್ತಿಗೆ, ಇದೇ ಕ್ರಮದಲ್ಲೇ ಕಲೆಗಳ ಅಭಿಮಾನಿಗಳು ಹುಟ್ಟಿದ್ದಾರೆ ಅಂತ ತೆಗೆದುಕೊಳ್ಳಬಾರದು ಅಂತ ನೀವು ಹೇಳ್ತೀರಿ. ಯಾಕೆ? ಉಪನಿಷತ್ತಿನಲ್ಲಿ ಹೇಳಿದ ಕ್ರಮನೇ ಸರಿ, ಅದಕ್ಕೆ ಅನುಗುಣವಾಗಿ ಭಾಷ್ಯದಲ್ಲಿ ಹೇಳಿದಂತಹ ಮಂತ್ರದ ವ್ಯಾಖ್ಯಾನ ಮಾಡ್ರಿ. ಇದನ್ ಬಿಟ್ಟು ಉಪನಿಷತ್ತಿನಲ್ಲಿ ಹೇಳಿದ ಕ್ರಮ ಇಲ್ಲ, ಭಾಷ್ಯದಲ್ಲಿ ಹೇಳಿದ ಕ್ರಮನೇ ಸರಿ ಅಂತನ್ನೋದು ಯಾಕೆ ಅಂತಂದ್ರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನಹಿ ಇಂದ್ರಿಯೇಭ್ಯ ಮನಃ ಪಶ್ಚಾತ್. ಉಪನಿಷತ್ತು ಹೇಳತ್ತೆ ಮೊದಲಿಗೆ ಪ್ರಾಣ, ಅನಂತರದಲ್ಲಿ ಶ್ರದ್ಧಾ, ಅನಂತರದಲ್ಲಿ ಪಂಚಭೂತಗಳು, ಅನಂತರ ಇಂದ್ರಿಯ, ಅನಂತರ ಮನಸ್ಸು. ಇಷ್ಟೆಲ್ಲ ದಾಟಿ ಮನಸ್ಸು ಅಂತ ಹೇಳ್ತಾ ಇದೆ ಉಪನಿಷತ್ತು. ಹೇಳಿ, ಹಾಗೆ ಇರ್ಲಿ, ಏನ್ ತಪ್ಪಾಯ್ತು ಅಂದ್ರೆ ಅದಕ್ಕಂತಾರೆ ಇಂದ್ರಿಯಾನಂತರದಲ್ಲಿ ಮನಸ್ಸು ಅಂತ ಅನ್ನೋದು ಅಲ್ಲ, ಅದು ಸರಿಯಲ್ಲ. ಕುತಃ ಹಂಗ್ಯಾಕೆ ಹೇಳಬಾರ್ದು? ಇಂದ್ರಿಯ ಅನಂತರದಲ್ಲಿ ಮನಸ್ಸು ಅಂತ ಯಾಕೆ ಹೇಳಬಾರ್ದು ಅಂತಂದ್ರೆ, ತತ್ ಪ್ರಾಕ್ಷುತೇಶ್ಚ ಇತಿ ಭಗವದ್ವಚನ. ತತ್ಪ್ರಾಕ್ಷುತೇಶ್ಚ ಅಂತ ವೇದವ್ಯಾಸ ದೇವರ ಮಾತಿದೆ. ಹೀಗಾಗಿ ಶ್ರುತಿಯ ಪ್ರಬಲವಾದ ವಿಶೇಷ ವಚನಗಳು ಪ್ರಬಲವಾಗಿದೆ. ಆ ವಚನದ ಸಹಾಯದಿಂದ, ಆ ವಚನ ಸಹಕಾರಿಣ ಮಂತ್ರೇಣ, ಆ ವಚನದ ಸಹಾಯವನ್ನು ಪಡೆದ ಮಂತ್ರದಿಂದ ಸಾಮಾನ್ಯ ವಚನಕ್ಕೆ ಬಾಧಯುಕ್ತ. ಏನ್ ಹಾಗಾದ್ರೆ ಅಂದ್ರೆ, ಪ್ರಾಣ ಅನಂತರದಲ್ಲೇ ಮನಸ್ಸು ಅಂತನ್ಲಿಕ್ಕೆ ವಿಶೇಷ ವಾಕ್ಯಗಳಿದೆ. ಇಲ್ಲಿ ಇಂದ್ರಿಯಾನಂತರದಲ್ಲಿ ಮನಸ್ಸಿದೆ ಅಂತನ್ನೋದು ಸಾಮಾನ್ಯ ಮಾತು. ಪ್ರಾಣಾನಂತರದಲ್ಲೇ ಮನಸ್ಸು ಎನ್ನುವ ವಿಶೇಷ ಮಾತು. ಈ ವಿಶೇಷ ಮಾತಿನ, ವಿಶೇಷವಾದ ವಾಕ್ಯದ ಸಹಕಾರದಿಂದ ಈ ಮಂತ್ರ ಏತಸ್ಮಾತ್ ಎನ್ನುವ ಮಂತ್ರ ಏನಿದೆ, ಆ ಮಂತ್ರ ಈ ಮಂತ್ರದ ಸಾಮಾನ್ಯ ಮಾತನ್ನ ಬಾಧಿಸ್ತದೆ. ಅಂದ್ರೆ ಲೋಕದಲ್ಲಿ ಕಂಡಿದ್ದು ಹೀಗೆ, ಏನದು ಅಂದ್ರೆ, ಒಬ್ಬ ವ್ಯಕ್ತಿ ಮತ್ತೊಬ್ಬರ ಹತ್ರ ಮಾತಾಡಬೇಕಾದ್ರೆ ಯಾರೋ ಒಬ್ಬರನ್ನ, ತನಕ್ಕಿಂತ ದೊಡ್ಡವರನ್ನ ಸಪೋರ್ಟ್ ಇಟ್ಕೊಂಡು ಮಾತಾಡಿದಾಗ ಆ ಮಾತಿಗೆ ಮರ್ಯಾದೆ ಹೆಚ್ಚು.
ಯಾರೋ ಒಬ್ಬ ಬೀದಿ ಹೋಗ ಮಾತಾಡಿದ ಅಂದ್ರೆ ಆ ಮಾತಿಗೆ ಮರ್ಯಾದೆ ಇಲ್ಲ. ನಾನೇ ಪ್ರಬಲ ಇರಬೇಕು, ಆಗ ನನ್ನ ಮಾತಿಗೆ ಮರ್ಯಾದೆ ಇದೆ. ಅಥವಾ ನನಗಿಂತ ಒಬ್ಬ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದ ವ್ಯಕ್ತಿ, ಬಲಿಷ್ಠ ಪ್ರಬಲ ವ್ಯಕ್ತಿಯನ್ನ ಕರ್ಕೊಂಡು ಅವನನ್ನ ಸಪೋರ್ಟ್ ಆಗಿಟ್ಟುಕೊಂಡು ನಾನು ಮಾತಾಡಿದೆ ಅಂತಾದ್ರೆ ನನ್ನ ಮಾತಿಗೆ ಆ ದೊಡ್ಡ ವ್ಯಕ್ತಿಯ ಒಂದು ಸಪೋರ್ಟ್ ಇದೆ ಅಂತಾದ್ರೆ ಆಗ ನನ್ನ ಮಾತಿಗೆ ಮರ್ಯಾದೆ ಹೆಚ್ಚು. ಸಾಮಾನ್ಯ ಯಾರೋ ಒಬ್ಬ ಬೀದಿಯಲ್ಲಿ ಹೋದವ ಮಾತಾಡಿದ ಅಂದ್ರೆ ಆ ಮಾತಿಗೆ ಮರ್ಯಾದೆ ಕಡಿಮೆ. ಹಾಗೆ ಪ್ರಾಣಾನಂತರದಲ್ಲಿ ಮನಸ್ಸು ಎಂದು ಹೇಳಲಿಕ್ಕೆ ವಿಶೇಷ ಪ್ರಮಾಣಗಳಿದೆ. ಆ ಪ್ರಮಾಣಗಳ ಒಂದು ಸಹಕಾರವನ್ನ ಪಡೆದು ಈ ಮಂತ್ರ ಏತಸ್ಮಾತ್ ಎನ್ನುವ ಭಾಷ್ಯೋದಾಹೃತವಾದ ಮಂತ್ರ ಶ್ರುತಿಯಲ್ಲಿ ಹೇಳಿದ್ದು ಉತ್ಪತ್ತಿ ಕ್ರಮ ಅಲ್ಲ. ವಿಶೇಷ ಮಾತಿನ ಒಂದು ವಾಕ್ಯದ ಒಂದು ಸಹಕಾರದಿಂದ ಏತಸ್ಮಾತ್ ಎನ್ನುವ ಮಂತ್ರದಲ್ಲಿ ಹೇಳಿದ ಕ್ರಮವೇ ಸರಿಯಾದ ಕ್ರಮ ಅಂತ ಬಾಧ ಅಂತ ಅನ್ನೋದು ಈ ಮಂತ್ರ ಉಪನಿಷತ್ತಲ್ಲಿ ಹೇಳಿದ ಕ್ರಮ ಇದು ಉತ್ಪತ್ತಿ ಕ್ರಮ ಅಲ್ಲ ಅಂತ ಅನ್ನೋದಕ್ಕೆ ಅನೇಕ ವಾಕ್ಯಗಳ ಒಂದು ಸಹಕಾರದಿಂದ ಈ ಮಂತ್ರ ಬಾಧಿಸ್ತದೆ. ಹೀಗೆ ಹೇಳಿದಾಗ ಅಸ್ತು ತರ್ಹಿ ಇಂದ್ರಿಯ ಮನೋಜನ್ಮ ವಿಷಯೇ ಮಂತ್ರಸ್ಯ ಏತದ್ವಾಕ್ಯ ಬಾಧಕತ್ವಂ ಅನ್ಯತ್ರ ತು ಯಥಾಶ್ರುತಃ ಏವ ಕ್ರಮಃ ಇತ್ಯಾಶಂಕಾಂ ಪರಿಹರ್ತುಂ ಅಶೇಷಂ ಕ್ರಮಂ ವಿಶೇಷ ವಾಕ್ಯಾಂತರೇಣ ದರ್ಶಯತಿ. ಈಗೇನ್ ಸಮಸ್ಯೆ? ಇಂದ್ರಿಯ ಆದ ಮೇಲೆ ಮನಸ್ಸು ಅಂತ ಉಪನಿಷತ್ತು ಹೇಳುತ್ತೆ, ಮನಸ್ಸಾದ ಮೇಲೆ ಇಂದ್ರಿಯ ಅಂತ ಭಾಷ್ಯದಲ್ಲಿ ಹೇಳಿದ ಮಂತ್ರ ಹೇಳುತ್ತೆ. ಇಂದ್ರಿಯ ಆದ ಮೇಲೆ ಮನಸ್ಸು, ಮನಸ್ಸಾದ ಮೇಲೆ ಇಂದ್ರಿಯ, ಇಷ್ಟು ಗೊಂದಲ. ಹೌದಾ? ಇಂದ್ರಿಯ ಆದ ಮೇಲೆ ಮನಸ್ಸು ಅಂತ ಅನ್ನೋದನ್ನೇ ಇಟ್ಕೊಳ್ಳೋಣ. ನಿಮ್ ಪ್ರಕಾರ ಭಾಷ್ಯದಲ್ಲಿ ಹೇಳಿದ ಮಂತ್ರದ ಪ್ರಕಾರನೇ ಇಟ್ಕೊಳ್ಳೋಣ. ಮಿಕ್ಕಿದ ವಿಷಯದಲ್ಲಿ ಉಪನಿಷತ್ ಏನ್ ಹೇಳುತ್ತೆ ಅದನ್ನ ಇಟ್ಕೊಳ್ಳೋಣ. ಮನಸ್ಸು ಮೊದಲಿಗೆ ಅಂತ ಭಾಷ್ಯದಲ್ಲಿ ಹೇಳಿದ ಮಂತ್ರ ಹೇಳುತ್ತೆ, ಮನಸ್ಸು ಇಂದ್ರಿಯ ಆದ ಮೇಲೆ ಅಂತ ಉಪನಿಷತ್ತು ಹೇಳುತ್ತೆ. ಇಲ್ಲಿ ಗೊಂದಲ ಆಯ್ತು. ಆಗ ವಿಶೇಷ ಪ್ರಮಾಣದ ಒಂದು ಸಹಕಾರ ಬಂತು. ಹೀಗಾಗಿ ಏನಾಯ್ತು? ಪ್ರಾಣ, ಶ್ರದ್ಧಾ ಅನಂತರದಲ್ಲಿ ಮನಸ್ಸು ಅಂತ ಆಯ್ತು. ಆಗ್ಲಿ, ಈ ವಿಷಯದಲ್ಲಿ ಸರಿ, ಭಾಷ್ಯದಲ್ಲಿ ಹೇಳಿದ ಮಂತ್ರವೇ ಸರಿ ಅಂತ ಆಗ್ಲಿ. ಉಳಿದ ವಿಷಯದಲ್ಲಿ ಉಪನಿಷತ್ತಿನಲ್ಲಿ ಏನು ಕ್ರಮ ಇದೆಯೋ ಅದೇ ಕ್ರಮ ಆಗ್ಲಿ ಅಂತ ಪ್ರಶ್ನೆ ಬಂದ್ರೆ ಅದರ ಪರಿಹಾರವನ್ನು ಕೂಡ ಮಾಡ್ತಾ ಇದ್ದಾರೆ ವಾಕ್ಯಾಂತರದ ಬಲದಿಂದ. ವಿಷ್ಣೋಸ್ತು ಪ್ರಾಣಸ್ತತ್ ಶ್ರದ್ಧಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನು ಕ್ರಮ ಇಲ್ಲಿ ನಡೀತಾ ಇದೆ, ಉತ್ಪತ್ತಿಯ ಕ್ರಮ. ವಿಷ್ಣೋ ಪ್ರಾಣ, ಪರಮಾತ್ಮನಿಂದ ಪ್ರಾಣದೇವರು, ತತಃ ಶ್ರದ್ಧಾ, ಆ ಪ್ರಾಣರನ್ನು ನಿಮಿತ್ತ ಮಾಡಿಕೊಂಡು ಶ್ರದ್ಧಾ, ತಸ್ಯಾ ಸಕಾಶಾತ್, ಆ ಶ್ರದ್ಧೆಯಿಂದ ರುದ್ರ, ಮನೋಭಿದ, ಮನಸ್ಸಿಗೆ ಅಭಿಮಾನಿಗಳಾದ ರುದ್ರರು. ರುದ್ರ ಅಂದ್ರೆ ರುದ್ರದೇವರು ಒಬ್ಬರೇ ಅಲ್ಲ, ರುದ್ರೋ ವೀಂದ್ರ ಶೇಷಕಾಮೌ ಅಂತ ಇದೇ ಭಾಷ್ಯದಲ್ಲೇ ಮೇಲೆ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಅಲ್ಲಿ ಹೇಳಿದಂತೆ ರುದ್ರ ಅಂದ್ರೆ ರುದ್ರದೇವರು ಮತ್ತು ಗರುಡದೇವರು, ಶೇಷದೇವರು, ಕಾಮ, ಈ 4 ಜನ, 4 ದೇವತೆಗಳು ಮನೋಭಿಮಾನಿಗಳಾಗಿದ್ದಾರೆ. ಏವಂ ಇಂದ್ರ ತಸ್ಮಾತ್ ಇಂದ್ರಸ್ತು ಇಂದ್ರಿಯಾತ್ಮ, ಇಂದ್ರದೇವರು ಅನಂತರ, ಇಂದ್ರಿಯ ಅನಂತರ ಅಂದ್ರೆ ಮೊದಲಿಗೆ ಪ್ರಾಣ,
ಅನಂತರ ಶ್ರದ್ಧಾ, ಶ್ರದ್ಧಾನಂತರದಲ್ಲಿ ರುದ್ರದೇವರು, ಅನಂತರದಲ್ಲಿ ಇಂದ್ರದೇವರು ಅಂದ್ರೆ ಇಂದ್ರಿಯಾಭಿಮಾನಿಗಳಾದ ಇಂದ್ರದೇವರು. ಅವರ ದೆಸೆಯಿಂದ ಅವರನ್ನು ನಿಮಿತ್ತ ಮಾಡಿಕೊಂಡು ಸೋಮ ಅನ್ನಾಭಿಮಾನಿ ದೇವತೆ, ಸೋಮ ಅನ್ನಾಭಿಮಾನಿ ದೇವತೆ ಅವರು. ತತಶ್ಚ ವರುಣ ಸೃಷ್ಟ, ಅನ್ನಾಭಿಮಾನಿ ದೇವತೆ ಆದ ಮೇಲೆ ವರುಣರು ವೀರ್ಯಕ್ಕೆ ಅಭಿಮಾನಿ ದೇವತೆ ವರುಣ ಅವರು. ಅವರ ಅನಂತರದಲ್ಲಿ ಅಗ್ನಿ, ತಪಸ್ಸಿಗೆ ಅಭಿಮಾನಿಗಳಾದಂತಹ ಅಗ್ನಿ, ತಪೋಭಿಮಾನಿ ದೇವತೆ ಅಗ್ನಿ. ಅವರ ಅನಂತರದಲ್ಲಿ ಆಕಾಶ ದೇವತಾ ಗಣಪತಿ, ಆಕಾಶ ದೇವತಾ ವಿಘ್ನ, ಅಗ್ನಿ ಆದ ಮೇಲೆ ಗಣಪತಿ. ಅವರ ದೆಸೆಯಿಂದ ಅವರ ನಿಮಿತ್ತ ಮಾಡಿಕೊಂಡು ವಾಯೋಸುತಃ ಮರುತ್, ಭೂತವಾಯುವಿಗೆ ಅಭಿಮಾನಿಗಳಾದ ಮರುತ್, ಆ ವಾಯುದೇವರು ಭೂತವಾಯುವಿಗೆ ಅಭಿಮಾನಿಗಳು, ಮುಖ್ಯ ಪ್ರಾಣದೇವರಲ್ಲ ಇವರು, ಭೂತವಾಯುವಿಗೆ ಅಭಿಮಾನಿಗಳಾದ ಮರುತ್. ತಸ್ಮಾದ್ ಅಗ್ನಿ ಪಾವಕಾಖ್ಯ, ತೇಜಸ್ಸಿಗೆ ಅಭಿಮಾನಿಗಳಾದ ಪಾವಕ ಎಂದು ಹೆಸರಿರುವಂತಹ ಅಗ್ನಿ, ಅವರು ತೇಜಸ್ಸು, ಬೆಳಕಿಗೆ ದೇವತಾ, ಪ್ರಕಾಶಕ್ಕೆ ದೇವತೆ, ಅವರು ಪಾವಕ ಎಂದು ಹೆಸರಿರುವ ಅಗ್ನಿ. ತತಃ ಪಾವಕಾಖ್ಯ ಪ್ರಥಮಃ ಅಗ್ನೇಃ ಸುತಃ, ತತಃ ಪರ್ಜನ್ಯ, ಪಾವಕಾದ ಮೇಲೆ ಪರ್ಜನ್ಯ ಅಂದ್ರೆ ಗೋಲಕಕ್ಕೆ, ಉಪನಿಷತ್ತಿನಲ್ಲಿ ಏನು ಲೋಕ ಅಂತಿದೆ ಅದಕ್ಕೆ ಅಭಿಮಾನಿಗಳು. ಪರ್ಜನ್ಯ ಇಂದ್ರಿಯಕ್ಕೆ ಆಶ್ರಯವಾದ ಗೋಲಕಗಳು, ಅದಕ್ಕೆ ಅಭಿಮಾನಿಗಳು, ಅವರು ಹುಟ್ಟುತ್ತಾರೆ. ಸ್ವಾಹ ಅಥೋ ಮಂತ್ರದೇವತಾ, ಪರ್ಜನ್ಯ ಆದ ಮೇಲೆ ಮಂತ್ರದೇವತಾ ಸ್ವಾಹ, ಅಗ್ನಿಯ ಮಡದಿಯವರು ಸ್ವಾಹ, ಇವರು ಮಂತ್ರಕ್ಕೆ ಅಭಿಮಾನಿಗಳು. ಅನಂತರದಲ್ಲಿ ಉದಾತ್ಮಕ ಬುಧ, ಜಲಕ್ಕೆ ಅಭಿಮಾನಿಗಳಾದಂತಹ ಬುಧ, ನೀರಿಗೆ ಅಭಿಮಾನಿಗಳು. ತಸ್ಯಾಹ ಉಷಾ ನಾಮಾತ್ಮಿಕ, ಅನಂತರದಲ್ಲಿ ನಾಮಾತ್ಮಿಕ ಆದಂತಹ ನಾಮಕ್ಕೆ ಅಭಿಮಾನಿಗಳಾದ ಉಷಾ. ಅನಂತರದಲ್ಲಿ ಪೃಥಿವಿ ಅಭಿಮಾನಿಯಾದ ಶನೈಶ್ಚರರು, ಪೃಥಿವ್ಯಾತ್ಮ ತದಶನಿ ಪೃಥಿವ್ಯಾತ್ಮ. ಅನಂತರದಲ್ಲಿ ಕರ್ಮಾತ್ಮ ಪುಷ್ಕರಸ್ತತಃ, ಪುಷ್ಕರ. ಹೀಗೆ ಉತ್ಪತ್ತಿ ಕ್ರಮ, ಹೀಗೆ ನಿರ್ದೇಶ ಕ್ರಮ ಹೇಗೆ ಇರಬಹುದು, ಅವರ ಹುಟ್ಟಿನ ಕ್ರಮ ಇದು ಈ ರೀತಿಯಾಗಿ ಇದೆ ಎನ್ನುವುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು. ಯಥಾ ನ ಕೇವಲಂ ಏತೆ ಸಂಸಾರೇ ಕ್ರಮವಂತಹ ಕಿಂ ತರ್ಹಿ ಮೋಕ್ಷೇಪಿ. ಇದೇನು ಉತ್ಪತ್ತಿಯಲ್ಲಿ ಕ್ರಮ ಇದೆ, ಇಲ್ಲಿವರೆಗೆ ಶ್ರೀಮದಾಚಾರ್ಯ ಹೇಳಿದ ಕ್ರಮ, ಇದು ಸಂಸಾರದಲ್ಲಿ ಇದ್ದಾಗ ಅಷ್ಟೇ ಈ ತರಹ ಕ್ರಮ ಇದೆ ಅವರಲ್ಲಿ ಅಂತಲ್ಲ. ಮೋಕ್ಷದಲ್ಲೂ ಕಲೆಗಳಲ್ಲಿ ಪ್ರಾಣದೇವರು ಮೊದಲು, ಅನಂತರ ಶ್ರದ್ಧಾ, ಅನಂತರ ಮನಸ್ಸು, ಅನಂತರ ಇಂದ್ರಿಯ, ಹೀಗೆ ಮೋಕ್ಷದಲ್ಲೂ ಇದೇ ಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ರಮಾತ್ ಪ್ರತ್ಯವರಾಖ್ಯೇತೆ
ಮುಕ್ತಾ ಸರ್ವಗುಣೈರಪಿ. ಕ್ರಮವಾಗಿ ಅವರರು ಇವರೆಲ್ಲರೂ ಗುಣಗಳಿಂದಲೂ ನಿತ್ಯ ಮುಕ್ತಸ್ತತೋ ವಿಷ್ಣು ಪ್ರಾಣಾದಪಿ ಉತ್ತಮೋತ್ತಮ. ನಿತ್ಯ ಮುಕ್ತ ಪ್ರಾಣಾದೀನಾಂ ಯಥಾ ಶ್ರದ್ಧಾದಿಭ್ಯಃ ಉತ್ತಮತ್ವಮಾತ್ರಂ ನ ತಥಾ ಪ್ರಾಣಾದ್ವಿಷ್ಣೋಃ. ಪ್ರಾಣಾದಿಗಳಿಗಿಂತಲೂ ಪ್ರಾಣಾದಿಗಳಿಗೆ ಶ್ರದ್ಧಾದಿಗಳಿಗಿಂತಲೂ ಉತ್ತಮತ್ವ ಇದೆ. ಪ್ರಾಣದೇವರು ಶ್ರದ್ಧೆಗಿಂತಲೂ ಉತ್ತಮರು. ಹಾಗೆ ದೇವರಿಗೂ ಪ್ರಾಣದೇವರಿಗೂ ಉತ್ತಮತ್ವ ಅಷ್ಟೇ ಇದೆಯೇನು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯ ಅಂತಾರೆ, ನಿತ್ಯ ಮುಕ್ತಸ್ತತೋ ವಿಷ್ಣು. ದೇವರು ನಿತ್ಯ ಮುಕ್ತ, ಸಂಸಾರದ ಲೇಪವೂ ಇಲ್ಲ ಭಗವಂತನಿಗೆ. ನಿತ್ಯ ಮುಕ್ತನಾದ್ದರಿಂದ ಪ್ರಾಣದೇವರಿಗಿಂತಲೂ ಉತ್ತಮೋತ್ತಮನಾಗಿದ್ದಾನೆ. ಪ್ರಾಣದೇವರು ಭಾರತಿಗಿಂತ ಉತ್ತಮರು, ಭಾರತಿ ರುದ್ರರಿಗಿಂತ ಉತ್ತಮರು. ಉತ್ತಮತ್ವ ಸರಿಯಲ್ಲಿ. ಆದರೆ ವಾಯುದೇವರಿಗಿಂತಲೂ ಕೂಡ ಭಗವಂತ ನಿತ್ಯ ಮುಕ್ತನಾದ್ದರಿಂದ ಉತ್ತಮೋತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ದೇವರು. ಹೀಗೆ ಷೋಡಶ ಕಲೆಗಳ ಅಭಿಮಾನಿಗಳ ಉತ್ಪತ್ತಿಯಲ್ಲಿ ಕ್ರಮ ಇದೆ ಎನ್ನುವುದನ್ನು ತಿಳಿಸಿದರು. ಒಟ್ಟಾರೆ ಮಂತ್ರಾರ್ಥ ಏನು ಅಂತ ತಿಳಿದುಕೊಳ್ಳೋಣ. ಪ್ರಶ್ನೆ 4 ಆಯ್ತು. ಏನದು ಅಂದ್ರೆ, ಷೋಡಶ ಕಲಾ ಅಂದ್ರೆ ಯಾರು, ಎಲ್ಲಿ ಇರ್ತಾರೆ, ಷೋಡಶ ಕಲೆಗಳೆಂದರೆ ಏನು, ಈ ಪುರುಷನಿಗೆ ಷೋಡಶ ಕಲಾ ಅಂತ ಹೆಸರು ಯಾಕೆ ಬಂತು, ಷೋಡಶ ಕಲಾ ಅಂದ್ರೆ ಯಾರು ಅಂತ ಮುಂದೆ ಹೇಳ್ತಾರೆ. ಈಗ ಎಲ್ಲಿ ಇದ್ದಾರೆ ಆ ಷೋಡಶ ಕಲಾ ಅಂತ ವ್ಯಕ್ತಿ ಅಂದ್ರೆ, ಹೈವ ಅಂತಃಶರೀರೆ, ಈ ದೇಹದಲ್ಲೇ ಇದ್ದಾರೆ ಅವರು. ಷೋಡಶ ಕಲಾ ಅಂತ ಅವ್ರಿಗೆ ಯಾಕೆ ಹೆಸರು ಅಂದ್ರೆ, ಇವರಿಂದ ಹುಟ್ಟಿದೆ. ಯಸ್ಮಿನ್ನೇತಾಹ ಷೋಡಶ ಕಲಾಹ ಪ್ರಭವಂತಿ. ಷೋಡಶ ಕಲೆಗಳು ಇವರಿಂದ ಹುಟ್ಟಿದ ಕಾರಣ ಇವರಿಗೆ ಷೋಡಶ ಕಲಾ ಅಂತ ಹೆಸರು. ಹೀಗಾಗಿ ಇವರಿಗೆ ಯಾಕೆ ಷೋಡಶ ಕಲಾ ಅಂತ ಹೆಸರು ಬಂತು, ಭಗವಂತನಿಗೆ ಷೋಡಶ ಕಲಾ ಅವನಿಂದ ಹುಟ್ಟಿದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಬಂತು. ಷೋಡಶ ಕಲಾ ಅಂತ ಹೆಸರಿರುವ ವ್ಯಕ್ತಿ ಎಲ್ಲಿದ್ದಾನೆ, ಹೈವ ಶರೀರ, ಈ ದೇಹದಲ್ಲೇ ಇದ್ದಾನೆ. ಎರಡನೇದು ಉತ್ತರ. ಷೋಡಶ ಕಲೆಗಳೆಂದರೆ ಏನು, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರಾಣ, ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪಃ, ಪೃಥಿವಿ. ಪ್ರಾಣ, ಶ್ರದ್ಧಾ, ಪಂಚಭೂತಗಳು, ಸಮಸ್ತ ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಗೋಲಕಗಳು, ಹೆಸರು, ಇವುಗಳು ಷೋಡಶ ಕಲೆಗಳು. ಅಲ್ಲ, ಈ ಷೋಡಶ ಕಲೆಗಳಿಗೆ ಪುರುಷರ ಜೊತೆಗೆ ಜೀವನ ಜೊತೆಗೆ ಮುಕ್ತಿಯನ್ನು ಹೇಳ್ತಾ ಇದ್ದಾರಲ್ಲ, ಇವೆಲ್ಲ ಜಡ ಆಯ್ತಲ್ಲ ಅಂತಂದ್ರೆ ಸರ್ವಾತ್ಮನ ಜಡವನ್ನು ಹೇಳ್ತಾ ಇಲ್ಲ. ಅಭಿಮಾನಿ ದೇವತಾ ವಿವಕ್ಷಿತಾ ಕಲಾಶಬ್ದೇ.
ಕಲಾ ಶಬ್ದದಿಂದ, ಷೋಡಶ ಕಲಾ ಅನ್ನುವ ಶಬ್ದದಿಂದ ಆಯಾ ಕಲೆಗಳಿಗೆ ಅಭಿಮಾನಿ ದೇವತೆಗಳನ್ನೇ ಹೇಳಿದ್ದು, ಅವರಿಗೇನೆ ಮುಕ್ತಿಯನ್ನು ಹೇಳಿದ್ದು, ಜೀವರು ಮುಕ್ತರಾಗಬೇಕಾದರೆ. ಹಾಗಾಗಿ ವಿರೋಧ ಅನ್ನೋದಿಲ್ಲ. ಒಟ್ಟಿಗೆ ಇಷ್ಟು ಷೋಡಶ ಕಲೆಗಳು, ಅವುಗಳ ಉತ್ಪತ್ತಿ ಕ್ರಮವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿದ್ದು ಉತ್ಪತ್ತಿ ಕ್ರಮ ಅಲ್ಲ ಉಪನಿಷತ್ತು. ಒಟ್ಟು ಷೋಡಶ ಕಲೆ ಅಂದ್ರೆ ಏನು ಅಷ್ಟೇ ಹೇಳಿದ್ದಾರೆ. ಉತ್ಪತ್ತಿ ಕ್ರಮವನ್ನು ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ. ಹೀಗಾಗಿ ಒಟ್ಟಾರೆ ಷೋಡಶ ಕಲೆಗಳೆಂದ್ರೆ ಏನು, ಆ ಷೋಡಶ ಕಲಾ ಎಂದು ಹೆಸರಿರುವ ಪುರುಷ ಎಲ್ಲಿದ್ದಾನೆ, ಈ ದೇಹದಲ್ಲಿದ್ದಾನೆ. ಅವನಿಗೆ ಷೋಡಶ ಕಲಾ ಅಂತ ಹೆಸರು ಯಾಕೆ? ಷೋಡಶ ಕಲೆ ಅವನಿಂದ ಹುಟ್ಟಿದ್ದರಿಂದ ಅವನಿಗೆ ಷೋಡಶ ಕಲಾ ಅಂತ ಹೆಸರು. ಹೀಗೆ 3 ಪ್ರಶ್ನೆಗಳಿಗೆ ಉತ್ತರವನ್ನ ಈ ಮಂತ್ರದಲ್ಲಿ ಹೇಳಿ, ಇನ್ನು ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಮುಂದಿನ ಮಂತ್ರದಲ್ಲಿ. ಸ ಯಥೇಮಾ ನದ್ಯಃ ಚಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ ಏವಮೇವ ಅಸ್ಯ ಪರಿದ್ರಷ್ಟುರಿಮಾಃ ಷೋಡಶ ಕಲಾಃ ಪುರುಷಾಯನಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ಚ ಆಸಾಂ ನಾಮರೂಪೇ ಪುರುಷೇ ಇತ್ಯೇವಂ ಪ್ರೋಚ್ಯತೆ ಸ ಏಷಃ ಅಕಲಃ ಅಮೃತಃ ಭವತಿ. ಇಲ್ಲಿ ನದಿಗಳು ಹರಿಯುವ ಸ್ವಭಾವವಿರುವಂತಹ ನದಿಗಳು, ಯಸ್ಮಿನ್ನೇತಾಃ ಷೋಡಶ ಕಲಾಃ ಪ್ರಭವಂತಿ ಅಂತ ಹೇಳಿ, ಈ ಮಾತಿನಿಂದ ಎಲ್ಲಿ ಷೋಡಶ ಕಲೆ, ಎಲ್ಲಿದ್ದುಕೊಂಡು ಷೋಡಶ ಕಲೆ ಹುಟ್ಟಿದವೋ ಮುಕ್ತಿಯಲ್ಲಿ ಅವರನ್ನೇ ಆಶ್ರಯಿಸ್ತದೆ ಅಂತ ಹೇಳಿದರು. ಹೀಗಾಗಿ ಭಗವಂತನಲ್ಲೇ ಹುಟ್ಟಿದಂತಹ ಷೋಡಶ ಕಲೆಗಳಿಗೆ ಭಗವಂತನಲ್ಲೇ ಆಶ್ರಯ, ಮುಕ್ತಿಯಲ್ಲಿ ಭಗವಂತನೇ ಆಶ್ರಯನಾಗಿರ್ತಾನೆ ಅಂತ, ಮುಕ್ತಿಯಲ್ಲಿ ಪರಮಪುರುಷನಾದ ಪರಮಾತ್ಮನೇ ಇವರಿಗೆ ಈ ಷೋಡಶಗಳಿಗೆ ಆಶ್ರಯ ಅಂತ ಹೇಳಲಿಕ್ಕೆ ಹೊರಟಿದೆ. ಯಸ್ಮಿನ್ನೇತಾಃ ಷೋಡಶ ಕಲಾಃ ಪ್ರಭವಂತಿ ಎನ್ನುವಂತಹ ಉಪನಿಷತ್ತಿನ ಮಾತು. ಅದಕ್ಕೆ ದೃಷ್ಟಾಂತ ಕೊಡುವುದಕ್ಕಾಗಿ ಹೊರಟಿದೆ ಈ ಮಂತ್ರ. ಯಥಾ ಇತ್ಯಾದಿ ತದ್ವಿವರಣ ವಾಕ್ಯೆ ಸದೃಷ್ಟಾಂತಂ ಪುರುಷ ಐಕ್ಯಂ ಉಚ್ಯತೆ. ಇದು ದೃಷ್ಟಾಂತ ಮಾತು. ಷೋಡಶ ಕಲೆಗಳು ಭಗವಂತನಿಂದ ಹುಟ್ಟಿವೆ, ಮುಕ್ತಿಯಲ್ಲಿ ಭಗವಂತನನ್ನೇ ಆಶ್ರಯಿಸಿಕೊಳ್ಳುತ್ತವೆ ಅಂತ ಹೇಳುವುದಕ್ಕೆ, ಇದನ್ನ ಸ್ಪಷ್ಟಪಡಿಸುವುದಕ್ಕೆ ಉದಾಹರಣೆಯನ್ನು ಕೊಡುತ್ತಾ ಇದೆ ಈ ಮಂತ್ರ. ಯಥಾ ಲೋಕೆ, ಯಾವ ರೀತಿಯಾಗಿ ಜಗತ್ತಿನಲ್ಲಿ ಚಂದಮಾನಾಃ ಇಮಾಃ ನದ್ಯಃ, ಹರಿದು ಹೋಗುವ, ಸ್ವಾಭಾವಿಕವಾಗಿ ಹರಿಯುವ ಸ್ವಭಾವ ಇರುವಂತಹ ನದಿಗಳು ಇವು ಸಮುದ್ರವನ್ನ ಸೇರುತ್ತವೆ. ಯಥಾ ಇಮಾಃ ನದ್ಯಃ ಚಂದಮಾನಾಃ, ಹರಿಯುವ ಸ್ವಭಾವ ಇರುವಂತಹ ನದಿಗಳು ಯಥಾ ಯಾವ ರೀತಿಯಾಗಿ, ಸಮುದ್ರಾಯನಾಃ, ಸಮುದ್ರವನ್ನು ಹೊಂದುವ ಸ್ವಭಾವ ಅವುಗಳಿಗೆ. ನದಿಗಳು ಹರಿದುಕೊಂಡು ಹೋಗಿ ಸಮುದ್ರದಲ್ಲೇ ಸೇರ್ತವೆ. ಸಮುದ್ರದಲ್ಲಿ ಸೇರಿಕೊಳ್ಳುವ ಸ್ವಭಾವ ಇರುವಂತಹ ನದಿಗಳು
ಸಮುದ್ರಂ ಪ್ರಾಪ್ಯ ಸಮುದ್ರವನ್ನು ಹೊಂದಿ ಯಥಾ ಯಾವ ರೀತಿಯಾಗಿ ಅಸ್ತಂ ಗಚ್ಚಂತಿ ಅಸ್ತಂ ಗಚ್ಚಂತಿ ಅನ್ನೋದಕ್ಕೆ ಐಕ್ಯವಾಗುತ್ತದೆ, ಅಸ್ತಾಗೋಗ್ತದೆ, ಕಾಣಿಸೋದೇ ಇಲ್ಲ, ಐಕ್ಯ ಹೊಂದಿಬಿಡುತ್ತೆ. ಆ ನೀರು ಈ ನೀರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಹೇಗೆ ನದಿಗಳ ನೀರು ಸಮುದ್ರವನ್ನ ಹೋಗುವ ಸ್ವಭಾವ ಇರುವ ಮಹಾನದಿಗಳು ಅಂತ, ಇವುಗಳ ಆ ಜಲ ಸಮುದ್ರದಲ್ಲಿ ಐಕ್ಯವಾಗಿ ಹೋಗ್ತದೆ. ಹಾಗೆ ಅಲ್ಲಿ ಏನಾಗತ್ತೆ, ಸಮುದ್ರದಲ್ಲಿ ನದಿ ನೀರೆಲ್ಲ ಸೇರಿಕೊಂಡಾಗ ಏನಾಗತ್ತೆ, ತಾಸಾಂಚ ಭಿದ್ಯೇತೆ. ಏನ್ ಭಿದ್ಯೇತೆ? ನಾಮರೂಪೇ ಗಂಗಾ ಯಮುನಾ ಇತ್ಯಾದಿ ಲಕ್ಷಣೆ. ತಾಸಾಂ ನಾಮರೂಪೇ ಭಿದ್ಯೇತೆ. ತಾಸಾಂ ಆ ನದಿಗಳಿಗೆ ಏನೊಂದು ಹೆಸರು ಇದೆ, ಗಂಗಾ ಯಮುನಾ ಇತ್ಯಾದಿ ಏನು ಹೆಸರುಗಳಿದೆ, ಆ ಹೆಸರುಗಳು ನಷ್ಟವಾಗಿ ಹೋಗ್ತದೆ. ಯಾವಾಗ ನದಿಗಳ ನೀರು ಸಮುದ್ರಕ್ಕೆ ಸೇರಿಕೊಳ್ಳುತ್ತವೆಯೋ ಆಗ ಆ ನದಿಗಳ ಹೆಸರೆಲ್ಲ ನಾಶ ಆಗಿ ಹೋಗ್ತದೆ. ಅವುಗಳ ರೂಪವು ನಾಶ ಆಗ್ತದೆ. ಕೊನೆಗೆ ಸಮುದ್ರ ಅಂತ ಕರೀತಾರೆ. ತನ್ನ ರೂಪವನ್ನ, ತನ್ನ ಹೆಸರನ್ನ ಕಳೆದುಕೊಂಡಂತಹ ನದಿಗಳನ್ನ ಏನಂತ ಕರೀತಾರೆ? ಸಮುದ್ರ ಅಂತ ಕರೀತಾರೆ. ಹಾಗೆ ಏವಮೇವ ಅಸ್ಯ ಪರಿದೃಷ್ಟು ಇಮಾಹ ಷೋಡಶ ಕಲಾಹ. ಹೀಗೆ ನದಿಗಳು ಹೇಗೆ ಸಮುದ್ರಕ್ಕೆ ಸೇರಿಕೊಂಡಾಗ ಎಲ್ಲ ನೀರುಗಳಿಗೆ ಐಕ್ಯ ಉಂಟಾಗಿ ಸಮುದ್ರ ಅಂತ ಕರೀತಾರೆ, ಹಾಗೆ ನಮಗೆ ಕಾಣಿಸಿಕೊಳ್ಳುವಂತಹ ಇದೇನು ಜೀವನ ಷೋಡಶ ಕಲೆಗಳು ಇವೆ, ಇವು ಹೇಗೆ ನದಿಗಳು ಸಮುದ್ರಕ್ಕೆ ಸೇರುವ ಸ್ವಭಾವವೋ ಹಾಗೆ ಈ ಷೋಡಶ ಕಲೆಗಳು ಪುರುಷನನ್ನು ಹೊಂದುವ ಸ್ವಭಾವ, ದೇವರನ್ನು ಹೊಂದುವ ಸ್ವಭಾವ ಇದೆ. ನದಿಗಳು ಸಮುದ್ರಕ್ಕೆ ಸೇರುವ ಸ್ವಭಾವ ಉಳ್ಳದ್ದಾದಂತೆ ಇವುಗಳು ಕೂಡ ದೇವರನ್ನು ಹೊಂದುವ ಸ್ವಭಾವ ಉಳ್ಳದ್ದಾಗಿದೆ ಈ ಷೋಡಶ ಕಲೆಗಳು. ಏತಾಹ ಷೋಡಶ ಕಲಾಹ ಇಮಾಹ ಷೋಡಶ ಕಲಾಹ ಪುರುಷಾಯನಾಹ, ಪುರುಷನನ್ನು ಹೊಂದುವ ಸ್ವಭಾವವುಳ್ಳದ್ದು. ಆ ಪುರುಷನನ್ನು ಹೊಂದಿ ಪುರುಷಂ ಪ್ರಾಪ್ಯ ಅಸ್ತಂಗಚ್ಚಂತಿ, ಷೋಡಶ ಕಲೆಗಳು ಐಕ್ಯ, ಪುರುಷನ ಜೊತೆಗೆ ಐಕ್ಯವನ್ನು ಹೊಂದಿ ಬಿಡುತ್ತವೆ. ಆಗ ಐಕ್ಯ ಹೊಂದಿದಾಗ ತಾಸಾಂಚ ನಾಮರೂಪೆ, ಆ ಷೋಡಶ ಕಲೆಗಳ ಒಂದು ಆಕಾರ, ಅವುಗಳ ಹೆಸರು ಅದೆಲ್ಲವೂ ಕೂಡ ಭಿದ್ಯೇತೆ, ನಾಶವನ್ನು ಹೊಂದುತ್ತದೆ. ಹೇಗೆ ಸಮುದ್ರವನ್ನು ಸೇರಿಕೊಂಡಂತಹ ನದಿಗಳು ತನ್ನ ಹೆಸರನ್ನು ಕಳ್ಕೊಂಡ್ಬಿಡತ್ತೆ, ಸಮುದ್ರ ಅಂತೆ. ಸಮುದ್ರದಲ್ಲಿ ಸೇರಿಕೊಂಡ ಮೇಲೆ ಆ ನೀರನ್ನ ಸಮುದ್ರ ಅಂತ ಕರೆಯೋದು. ಗಂಗಾ ಯಮುನಾ ಸರಸ್ವತಿ ಅಂತೆಲ್ಲ ಕರೆಯುವ ಸಾಧ್ಯತೆಯೇ ಇಲ್ಲ. ಹಾಗೆ ಪುರುಷನನ್ನ, ಪರಮಾತ್ಮನನ್ನ ಹೊಂದುವ ಸ್ವಭಾವ ಇರುವಂತಹ ಷೋಡಶ ಕಲೆಗಳು ಕೂಡ ತಮ್ಮ ಆಕಾರವನ್ನ, ಹೆಸರನ್ನ ನದಿಯ ನೀರಿನಂತೆ ಕಳೆದುಕೊಳ್ಳುತ್ತದೆ. ಕೇವಲ ಪುರುಷ ಅಂತ ಆಗೋಯ್ತು, ಐಕ್ಯ ಬಂದು ಹೋಗುತ್ತೆ. ಹೀಗಾಗಿ ನಾಮ ಆಕಾರ ಹೋದ ಮೇಲೆ
ನಾಶವಾಗದೇ ಇರೋದು ಯಾವುದು? ಹೆಸರು ಆಕಾರ ಹೋಗ್ತದೆ. ನಾಶವಾಗದೇ ಇರುವುದು ಯಾವುದು? ಚೈತನ್ಯ. ಆ ಚೈತನ್ಯ ಆ ಪುರುಷನ ಜೊತೆಗೆ ಐಕ್ಯ ಹೊಂದಿ ಬಿಡುತ್ತದೆ ಅಂತ ಮಂತ್ರವನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಮೇಲೆ ಹಾಗೆ ನಮಗೆ ತೋರುತ್ತೆ, ಆದ್ರೆ ಆ ಅರ್ಥ ಸರಿಯಲ್ಲ. ತತಃ ಏಷಃ ಜೀವಃ ಅಕಲಃ ಅಮೃತಃ ಭವತಿ. ಯಾವಾಗ ಷೋಡಶ ಕಲೆಗಳೆಲ್ಲವೂ ಕೂಡ ಪುರುಷನ ಜೊತೆಗೆ ಐಕ್ಯವನ್ನು ಹೊಂದಿಬಿಟ್ಟಿದೆಯೋ ಆಗ ಈ ಜೀವ ಅಕಲ, ಕಲಾರಹಿತನಾಗಿ ಬಿಟ್ಟ. ಕಲೆಗಳೆಲ್ಲ ಪುರುಷನಲ್ಲಿ ಐಕ್ಯ ಹೊಂದೋಗಿದೆ. ಆದ್ದರಿಂದ ಜೀವನಿಗೆ ಅಕಲ, ಅಮೃತ ಅಂತ ಕರೀತಾರೆ. ಅಮೃತನಾಗ್ತಾನೆ. ಕಲೆಗಳು ಇದ್ದಾಗ ಮರಣ, ಕಲೆಗಳು ಇಲ್ಲ ಅಂತಂದ್ರೆ ಮರಣ ಇಲ್ಲ, ಅಮೃತ ಅಂತ ಆಗ್ತಾನೆ ಈ ಜೀವ. ತದೇತತ್ ಕಥಂ. ಹೀಗೆ ಈ ಉಪನಿಷತ್ತು ನೋಡಿದಾಗ ನಮಗೆ ತೋರುತ್ತಲ್ಲ, ಈ ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದು ಈ ಅರ್ಥ ನಮಗೆ ಎಷ್ಟರ ಮಟ್ಟಿಗೆ ಸಮಂಜಸ ಆಗ್ತದೆ? ತದೇತತ್ ಕಥಂ. ಏನ್ ತದೇತತ್ ಕಥಂ ಅಂದ್ರೆ, ಯಸ್ಮಿನ್ನೇತಾಃ ಷೋಡಶ ಕಲಾಃ ಪ್ರಭವಂತಿ ಎನ್ನುವ ವಾಕ್ಯದಿಂದ ಭೇದಕ್ಕೆ, ಭೇದವನ್ನು ಅಪೇಕ್ಷಾ ಪಡುವಂತಹ ಕಲೆಗಳಿಗೆ ಮುಕ್ತಿಯಲ್ಲಿ ಪುರುಷಾಶ್ರಯತ್ವವನ್ನು ಹೇಳಿ, ಮುಕ್ತಿಯಲ್ಲಿ ಪುರುಷನನ್ನ ಕಲೆಗಳು ಆಶ್ರಯಿಸಿಕೊಳ್ಳುತ್ತವೆ ಅಂತ ಹೇಳುವುದರಿಂದ ಏನ್ ಹೇಳಿದಂತೆ ಆಯ್ತು? ಭೇದ ಇದೆ. ಒಂದು ನಿಮಿಷ. ಆಮೇಲೆ சேலம் பஸ் ஏற்றி விட்டுட்டு அந்த கண்டக்டர் சொல்லிடுறேன் சார், ஒசூர் அப்படியே போய்க்கலாம். ಮುಕ್ತಿಯಲ್ಲಿ ಪುರುಷನನ್ನ ಆಶ್ರಯಿಸಿಕೊಳ್ಳುತ್ತವೆ ಎಂದು ಹೇಳುವುದರಿಂದ ಯಸ್ಮಿನ್ನೇತಾಃ ಕಲಾಃ ಪ್ರಭವಂತಿ ಎನ್ನುವ ವಾಕ್ಯದಲ್ಲಿ ಮುಕ್ತಿಯಲ್ಲಿ ಪುರುಷನನ್ನ ಆಶ್ರಯಿಸಿಕೊಳ್ಳುತ್ತದೆ ಅಂತ ಅನ್ನಬೇಕಾದ್ರೆ ಒಬ್ಬ ಆಶ್ರಯ, ಇನ್ನೊಬ್ಬ ಆಶ್ರಯಿ, ಇಬ್ಬರಿಗೆ ಭೇದ ಬೇಕಲ್ಲ. ಭೇದ ಇಲ್ಲದೆ ಒಬ್ಬನನ್ನು ಒಬ್ಬ ಆಶ್ರಯಿಸಿಕೊಂಡ ಅಂತ ಹೇಳುವುದು ಸರಿಯಲ್ಲ. ಮುಕ್ತಿಯಲ್ಲಿ ಇದೆಲ್ಲ ಕಲೆಗಳು ಪುರುಷನನ್ನ ಆಶ್ರಯಿಸಿಕೊಳ್ತದೆ ಅಂತನಬೇಕಾದ್ರೆ ಪುರುಷ ಈ ಕಲೆಗಳಿಗೆ ಆಶ್ರಯ, ಆಧಾರ ಅಂತಾದ. ಹಾಗಾಗಬೇಕಾದ್ರೆ ಕಲೆಗಳಿಗೂ ಪುರುಷನಿಗೂ ಭೇದ ತೋರಿ ಬರುತ್ತೆ ಆ ಮಂತ್ರದಿಂದ. ಇಲ್ಲಿ ಹೇಳ್ತಾ ಇದೆ ಸಮುದ್ರದ ಜಲವ ಮತ್ತು ನದಿಯ ಜಲವನ್ನು ದೃಷ್ಟಾಂತ ಕೊಟ್ಟು ಆ ಭೇದವನ್ನು ಹೇಳ್ತಾ ಇದೆ. ಆ ಯಸ್ಮಿನ್ ಎನ್ನುವ ವಾಕ್ಯದ ವಿವರಣ ರೂಪವಾದ ವಾಕ್ಯದಲ್ಲಿ ಅಭೇದ ಹೇಳುತ್ತೆ, ಯಸ್ಮಿನ್ ಎನ್ನುವ ವಾಕ್ಯ ಭೇದ ಹೇಳುತ್ತೆ. ಅಂದ್ಮೇಲೆ ಆ ವಿರೋಧಿಯಾದ ಅಭೇದ ವಚನ ಅಂತ ಅನ್ನೋದು ಹೇಗೆ ಸಮಂಜಸ ಆಗ್ತದೆ ಅಂತಂದ್ರೆ ಇದೇ ತತ್ಕಥಂ ಅಂತ ಅನ್ನೋದು.
ಯಸ್ಮಿನ್ ಎನ್ನುವಂತಹ ವಾಕ್ಯ ಭೇದ ಹೇಳುತ್ತೆ ಮುಕ್ತಿಯಲ್ಲಿ, ಅದರದೇ ವ್ಯಾಖ್ಯಾನ ರೂಪವಾದಂತಹ ಈ ವಾಕ್ಯ ಅಭೇದ ಹೇಳುತ್ತೆ. ಹೀಗಾಗಿ ಒಂದು ವಾಕ್ಯ ಅಭೇದ, ಒಂದು ವಾಕ್ಯ ಭೇದ, ಇದು ಹೇಗೆ ಸಮಂಜಸ ಆಗ್ತದೆ? ತತ್ಕಥಂ ಅಂತ ಪ್ರಶ್ನೆ ಬಂದ್ರೆ, ಯತಃ ಮುಕ್ತ ಈಶ್ವರ ಭೇದಸ್ಯ ಅತ್ರ ಅನುಪಲಭ್ಯಮಾನತ್ವಾತ್ ಯಸ್ಮಿನ್ನಿತಿ ತದುಕ್ತಿಃ ಅಯುಕ್ತ ಇತಿ ಶಂಕಾ ಪರಿಹಾರಾಯ. ಮುಕ್ತರಿಗೂ ಈಶ್ವರನಿಗೂ ಭೇದ ಅಂತನ್ನೋದು ಇಲ್ಲಿ ತೋರಿ ಬರ್ತಾ ಇಲ್ಲ ಈ ವಾಕ್ಯದಲ್ಲಿ. ಅಂದ್ಮೇಲೆ ಮುಕ್ತ ಮತ್ತು ಈಶ್ವರರಿಗೆ ಭೇದವನ್ನು ಹೇಳುವ ಕಾರಣ ಇಲ್ಲ ಅಂತ ಬಂದ್ರೆ, ಇದಕ್ಕೆ ಉತ್ತರವಾಗಿ ಭೇದವೇ ಇದೆ ಮುಕ್ತರಿಗೂ ಮತ್ತು ಭಗವಂತನಿಗೂ. ಅಲ್ಲ, ಈ ಉಪನಿಷತ್ತು ಅಭೇದವನ್ನೇ ಹೇಳ್ತಾ ಇದೆಯಲ್ಲ, ಎಲ್ಲಿ ಅಭೇದ ಹೇಳುತ್ತೆ? ಸಮುದ್ರ ಇತ್ಯೇವಂ ಪ್ರೋಚ್ಯತೆ. ನದಿ ನೀರು ತನ್ನ ಹೆಸರನ್ನು ತನ್ನ ರೂಪವನ್ನು ಕಳ್ಕೊಂಡು ಸಮುದ್ರ ಎಂದೇ ಕರೆಸಿಕೊಳ್ಳಲ್ಪಡುತ್ತದೆ ಅಂತ ಹೇಳಿದಾಗ ಏನ್ ಹೇಳಿದಂತೆ ಆಯ್ತು? ನದಿ ನೀರಿಗೂ ಸಮುದ್ರಕ್ಕೂ ಅಭೇದವೇ ತೋರಿ ಬರುತ್ತೆ ಹೇಗೋ ಹಾಗೆ ಪುರುಷನಲ್ಲಿ ಮುಕ್ತಿಯ ಸಮಯದಲ್ಲಿ ಪರಮಾತ್ಮನನ್ನ ಸೇರಿಕೊಂಡಂತಹ ವ್ಯಕ್ತಿ ತನ್ನ ಹೆಸರು ತನ್ನ ರೂಪವನ್ನ ಕಳೆದುಕೊಂಡು ಪುರುಷ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಅಂದ್ರೆ ಪುರುಷನ ಜೊತೆಗೆ ಐಕ್ಯವೇ ಇದೆ ಅಂತ ಉಪನಿಷತ್ತು ನೋಡಿದಾಗ ನಮಗೆ ಅರ್ಥ ತೋರುತ್ತೆ. ಶ್ರೀಮದಾಚಾರ್ಯ ಅಂತಾರೆ ಅಲ್ಲಿ ಪುರುಷ ಸಮುದ್ರ ಅಂತ ಅರ್ಥ ಅಲ್ಲ ಎಂಬುದಾಗಿ ಅಲ್ಲಿ ಪ್ರಥಮಾ ವಿಭಕ್ತಿ ಅಲ್ಲ. ಕಿಂತು ಪುರುಷೇ ಸಮುದ್ರೇ ಸಮುದ್ರೇ ಇತ್ಯೇವಂ ಪ್ರೋಚ್ಯತೆ, ಪುರುಷೇ ಇತ್ಯೇವಂ ಪ್ರೋಚ್ಯತೆ ಎಂಬುದಾಗಿ ಸಮಿ ವಿಭಕ್ತಿ ಸಮುದ್ರದಲ್ಲಿ ಸೇರಿಕೊಳ್ಳುತ್ತದೆ. ಏನ್ ವಿಚಿತ್ರ! ಒಂದು ಟಂಬ್ಲರ್ ನೀರು, ಅರ್ಧ ಟಂಬ್ಲರ್ ನೀರಿದೆ, ಅದಕ್ಕೆ ಇನ್ನೊಂದು ಅರ್ಧ ಟಂಬ್ಲರ್ ನೀರು ಸೇರಿಸಿದ್ವಿ. ಈ ನೀರು ಆ ನೀರು ಸೇರಿ ಅಭಿನ್ನವಾಯಿತು, ಐಕ್ಯವಾಯಿತು ಅಂತಂದ್ರೆ ಏನಾಗ್ಬೇಕು? ಅರ್ಧ ಟಂಬ್ಲರ್ ನೀರೇ ಇರ್ಬೇಕು. ಒಂದು ಟಂಬ್ಲರ್ ಯಾಕಾಯ್ತು? ಎರಡೂ ನೀರಿಗೂ ಐಕ್ಯ ಬಂತು ತಾನೆ. ಹೇಗೋ ಅದು ಬೆಳಿಬಾರ್ದು ನೀರು. ಐಕ್ಯವಿದ್ದರೆ ಒಂದು ನೀರಿಗೂ ಇನ್ನೊಂದು ನೀರಿಗೂ ಅಭೇದ ಅಂತ ಹೇಳಿದ್ರೆ ನೀರು ಹೆಚ್ಚಾಗಬಾರ್ದು. ಅರ್ಧ ಟಂಬ್ಲರ್ ಸೇರಿಸಿ 1 ಟಂಬ್ಲರ್ ಆಯ್ತು, ಹಂಗಾಗಬಾರ್ದು. ಐಕ್ಯ ಇದ್ದಾಗ ಅರ್ಧ ಟಂಬ್ಲರೇ ಇರ್ಬೇಕು. ಹಂಗ ಇದೆಯಾ? ಹಾಗೆ ಇಲ್ಲ. ಆದ್ದರಿಂದ ಒಂದು ನೀರು ಮತ್ತೊಂದು ನೀರು ಜೊತೆಗೆ ಸೇರಿದಾಗ ಅಭೇದ ಬರುವುದೇ ಇಲ್ಲ. ಆದ್ದರಿಂದ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಉಪನಿಷತ್ತು ಅಭೇದ ಹೇಳ್ತಾನೆ ಇಲ್ಲ. ಸಮುದ್ರ ಅಂತಲ್ಲ ಅಲ್ಲಿ ಅರ್ಥ, ಸಮುದ್ರದಲ್ಲಿ ಜಲ ಅಂತ ಕರೀತಾರೆ. ಸಮುದ್ರದಲ್ಲಿ ನದಿಯ ನೀರು, ಪೀಠದಲ್ಲಿ ಪುಸ್ತಕ, ಒಂದು ಆಧಾರ ಇನ್ನೊಂದು ಆಧೇಯ, ಒಂದು ಆಶ್ರಯವಾಗಿ ಇದೆ. ಹೀಗೆ ಒಂದಕ್ಕೊಂದು ಭೇದ ತೋರುತ್ತೆ ಇಲ್ಲಿ ಆಧಾರ ಆಧೇಯ ಭಾವದಿಂದ. ಹಾಗೆ ಅಲ್ಲಿ ಸಮುದ್ರ ಅಂತ ಅರ್ಥ ಅಲ್ಲ, ಸಮುದ್ರೇ, ಸಮುದ್ರದಲ್ಲಿ ಈ ನದಿಯ ನೀರುಗಳು ಹೋಗ್ತದೆ ಅಂತ
ಸಮುದ್ರೇ ಪುರುಷನಲ್ಲಿ ಮುಕ್ತರು ಹೋಗುತ್ತಾರೆ ಅಂತಂದ್ರಿಂದ ಇಲ್ಲಿ ಪುರುಷೇ ಸಮುದ್ರೇ ಅಂತ ಸಪ್ತಮಿ ವಿಭಕ್ತಿ ಇದೆಯೋ ಹೊರತು ಸಮುದ್ರವಾಯಿತು, ನೀರೆಲ್ಲ ಸಮುದ್ರ ಆಯಿತು, ಮುಕ್ತರೆಲ್ಲ ಪುರುಷರಾದರು ಅಂತ ಪ್ರಥಮಾ ವಿಭಕ್ತಿಯನ್ನು ಹೇಳಿ ಅಭೇದ ಸರ್ವಾತ್ಮನ ಹೇಳಬಾರದು. ಸರಿ, ಯಾಕೆ ಹೇಳಬಾರ್ದಪ್ಪ? ಸಮುದ್ರ ಅಂತ ಹೇಳ್ಬೇಕು, ಸಮುದ್ರ ಅಂತ ಹೇಳ್ಬೇಕು, ಸಮುದ್ರ ಅಂತ ಮೊದಲನೇ ವಿಭಕ್ತಿಯಲ್ಲಿ ಹೇಳಬಾರದು ಯಾಕೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಭಿದ್ಯೇತೆ ತಾಸಾಂ ನಾಮರೂಪೇ. ಭಿದ್ಯೇತೆ ತಾಸಾಂ ನಾಮರೂಪೇ. ಸಮುದ್ರಂ ಪ್ರಾಪ್ತಾನಾಂ ನದೀನಾಂ ಪುರುಷಂ ಪ್ರಾಪ್ತಾನಾಂ ಕಲಾನಾಂಚ ಪರಸ್ಪರಂ ಸಮುದ್ರಾದೇಶ್ಚ ವಿವಿಕ್ತ ನಾಮರೂಪವತ್ವಸ್ಯ ಉಕ್ತತ್ವಾತ್. ಹಾಗೆ ಪುರುಷನನ್ನ ಹೊಂದಿದ ಕಲೆಗಳು, ಸಮುದ್ರವನ್ನ ಹೊಂದಿದ ನದಿಗಳು, ಇವುಗಳು ಪರಸ್ಪರವಾಗಿ ಭಿನ್ನವಾಗಿವೆ. ಒಂದು ಕಲೆಗೂ ಇನ್ನೊಂದು ಕಲೆಗೂ ಭೇದ, ಆ ಕಲೆಗಳ ಎಲ್ಲದಕ್ಕೂ ಪುರುಷನಿಂದ ಭೇದ, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ರೂಪಗಳು ಇವುಗಳಿಗೆ ಇರುವುದರಿಂದ ಈ ಕಲೆಗಳು ಪರಸ್ಪರವಾಗಿಯೂ ಭೇದವುಳ್ಳದ್ದು. ಎಲ್ಲಿ ಸೇರುತ್ತೇವೋ ಆ ಪುರುಷನ ಜೊತೆಗೂ ಭೇದವುಳ್ಳದ್ದು ಹೊರತು ಎಂದು ಅಭೇದ ಇಲ್ಲೇ ಇಲ್ಲ ಅಂತ ನಾವು ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಇದೆ, ಅದನ್ನ ನಾಳೆ ದಿವಸ ನೋಡೋಣ. ಸ್ವಲ್ಪ ಶ್ರಮ ಆಗತ್ತೆ, ಕಠಿಣ ಅಂತ ಅನ್ಸತ್ತೆ. ಪ್ರಯತ್ನ ಮಾಡಿ ಸರಳವಾಗಿ ತಿಳ್ಕೊಳ್ಳಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಯತ್ನ ಅಂತೂ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತಿ ಗುರುರ್ಮಮ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯತಾ ತದ್ಭಕ್ತಿ ತತ್ಫಲಂ ಮಹ್ಯಂ ಪ್ರಸಾದ ಪುನಃ ಪುನಃ. ಸರ್ವನ್ಯಾಸೋಹರಾವೇಂ ವಿಷ್ಣೋಸ್ತುತ್ಯಃ ಸದಾ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.